ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಗ್ ಸೀರೀಸ್ ಆಗಿರೋದ್ರಿಂದ ನಿಮ್ಮ ಜೊತೆ ಒಂದು ಎಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗಳಿಗೆ ಅಥವಾ ವರ್ಕ್ ಮಾಡ್ತಾ ಇರೋರ್ಗಂತೂ ತುಂಬ ಈಸಿಯಾಗಿ ಮಾಡ್ಕೊಬೋದು. ಲಂಚ್ ಬಾಕ್ಸಿಗಿರ್ಬೋದು ಅಥವಾ ನೈಟು ಮನೆಗೆ ಬಂದಾಗ ಕೂಡ ಒಂದು 5 ಮಿನಿಟ್ಸಲ್ಲಿ ಈ ರೀತಿ ರುಚಿಯಾಗಿರ್ತಕ್ಕಂಥ ಒಂದು ಎಗ್ ಮಸಾಲಾನ ಮಾಡಿಕೊಂಡ್ರೆ ರೈಸ್ ಜೊತೆಗೆ ಅಥವಾ ಚಪಾತಿ ಜೊತೆಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ಮಸಾಲೆನ ರುಬ್ಬಬೇಕು ಅಂತ ಇಲ್ಲ ಅಥವಾ ಏನೋ ತುಂಬ ಕೆಲಸ ಮಾಡಿಕೊಂಡು ಮಾಡಬೇಕು ಅನ್ನೋದಿಲ್ಲ. ಸ್ಟ್ರೆಸ್ಫುಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದೇ ಅಲ್ವೇ ಅಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಅದಕ್ಕೆ ನಾವಿಲ್ಲಿ ಹೋಲ್ ಗರಂ ಮಸಾಲೆಗಳು, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಸ್ಟಾರ್ ಅನೀಸ್, ಹಾಗೆಯೇ ಸ್ವಲ್ಪ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಜೀರಿಗೆ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಇದಿಷ್ಟು ಈ ರೀತಿ ಸ್ಪೈಸಸ್ಗಳನ್ನ ಹಾಕ್ಕೊಬೇಕು. ಈ ರೀತಿ ಎಲ್ಲನೂ ಹಾಕಾದ್ಮೇಲೆ ಇದನ್ನು ಒಂದು 2 ರಿಂದ 3 ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಹಾಗೆಯೇ ಬಿಟ್ಟು ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಬೇಕು. ಇದು ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಬೋದು. 2 ರಿಂದ 3 ಈರುಳ್ಳಿನ, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ಳಿ. ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಆದಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಟೊಮೆಟೊ ಹಣ್ಣನ್ನು ಈ ರೀತಿ ಸಣ್ಣಗೆ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಬೇಕಿದ್ರೆ ಟೊಮೆಟೊ ಬೇಡ ಅಂತ ಹೇಳಿದ್ರೆ ಟೊಮೆಟೊ ಪೇಸ್ಟನ್ನು ಕೂಡ ಮಾಡಿ ಹಾಕೊಬೋದು. ಈ ರೀತಿ ಟೊಮೆಟೊ ಹಣ್ಣನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ರೆಡಿ ಇದ್ದರೆ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಾದ್ಮೇಲೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಡ್ರೈ ಮಸಾಲ ಪೌಡ್ರ್ಗಳನ್ನ ಹಾಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಅಳತೆನಲ್ಲಿ ಅರಿಶಿನ ಪುಡಿ, ಹಾಗೆಯೇ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಹಸಿಮೆಣಸಿನಕಾಯಿ ಪ್ರಮಾಣ ಜಾಸ್ತಿ ಹಾಕಿದರೆ ಸ್ವಲ್ಪ ನೋಡಿಕೊಂಡು ಖಾರದ ಪುಡಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಿಮ್ಮ ಹತ್ರ ಹುರಿದಿರ್ತಕ್ಕಂಥ ಜೀರಿಗೆ ಪುಡಿ ಏನಾದರೂ ಇದ್ದರೆ ಕೂಡ ಅದನ್ನು ಕೂಡ ಸೇರಿಸ್ಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ. ಈ ರೀತಿ ಡ್ರೈ ಮಸಾಲ ಎಲ್ಲ ಹಾಕಿ ಹುರಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ 1 ಲೋಟದಷ್ಟು ನೀರನ್ನು ಹಾಕಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಅದರ ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಹಾಗೆಯೇ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಮಸಾಲೆ ಎಲ್ಲ ಬೆಂದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಡೆದಿರ್ತಕ್ಕಂಥ ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆಗಳನ್ನ ಯಾವತ್ತೂ ಈ ರೀತಿ ಡೈರೆಕ್ಟಾಗಿ ಹಾಕೋ ಬದಲು ಒಂದು ಬಟ್ಲಿಗೆ ಹಾಕೊಳ್ಳಿ. ಕೆಲವೊಂದು ಮೊಟ್ಟೆಗಳು ಕೆಟ್ಟೋಗಿದ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಒಂದು ಬೌಲ್ಗೆ ಅಥವಾ ಒಂದು ಸಾಂಬಾರ್ ಸೌಟಿಗೆ ಯಾವುದಕ್ಕಾದ್ರೂ ಮೊಟ್ಟೆನ ಒಡೆದಾಕಿ ಇದಕ್ಕೆ ಹಾಕೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಮೊಟ್ಟೆ ಎಲ್ಲ ಹಾಕಿ ಒಂದು 10 ನಿಮಿಷ ಒಂದು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಮೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ. ಎಲ್ಲನೂ ಕೂಡ ಒಂದು ಸ್ಪೂನ್ ಅಥವಾ ಒಂದು ಸೌಟ್ ಸಹಾಯದಿಂದ ಎಲ್ಲನೂ ಕೂಡ ಚೆನ್ನಾಗಿ ಎಲ್ಲನೂ ಸಪ್ರೇಟ್ ಮಾಡಿಟ್ಕೊಳ್ಳಿ. ಹೀಗೇ ಇದನ್ನು ಒಂದು 10 ನಿಮಿಷ ನಿಮಗೆ ಗ್ರೇವಿ ಹದ ಹೇಗೆ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಏನಾದರೂ ತೆಳು ಇತ್ತು ಅಂತ ಹೇಳಿದ್ರೆ ಹಾಗೆಯೇ ಒಂದು ಲಿಡ್ ಕವರ್ ಮಾಡಿ ಇನ್ನೊಂದು 5 ರಿಂದ 10 ನಿಮಿಷ ಹಾಗೆಯೇ ಬೇಯಿಸ್ಕೊಂಡ್ರೆ ಮಸಾಲೆ ಕೂಡ ತುಂಬ ಗಟ್ಟಿಯಾಗುತ್ತೆ. ಇದನ್ನು ಒಂದು ಅರ್ಧ ಗಂಟೆ ಒಳಗಡೆ ಕೂಡ ಮಾಡ್ಕೊಬೋದು. ತುಂಬ ಈಸಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಫೀಸ್ಗೆ ಹೋಗೋರಿಗೆ ಅಥವಾ ಬ್ಯಾಚುಲರ್ಸ್ಗಳಿಗಂತೂ ಈ ರೆಸಿಪಿ ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಇದು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.